ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಆರೋಪದ ಹಿನ್ನೆಲೆಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾದ ಘಟನೆ ಬೆಳಕಿಗೆ ಬಂದಿದೆ. ಜಿಮ್ನಲ್ಲಿ ಪರಿಚಯವಾಗಿದ್ದ ಯುವಕ-ಯುವತಿಯ ನಡುವಿನ ಸ್ನೇಹದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಕೆಲವು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಯುವಕರನ್ನ ಹಿಡಿದು ಪೊಲೀಸರ ವಶಕ್ಕೆ ಒಪ್ಪಿಸಿದ ಘಟನೆ ಇಂದು ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹುಬ್ಬಳ್ಳಿಯ ವಿಜಯನಗರ ನಿವಾಸಿಯಾಗಿರುವ ಸಮೀರ್ ಎಂಬ ಯುವಕನನ್ನ ಕಾರ್ಯಕರ್ತರು ಹಿಡಿದು ಹಳೆ ಹುಬ್ಬಳ್ಳಿ ಠಾಣಾ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಯುವತಿ ಮತ್ತು ಸಮೀರ್ ನಡುವೆ ಜಿಮ್ನಲ್ಲಿ ಪರಿಚಯವಾಗಿದ್ದು ಅದನ್ನೇ ಲವ್ ಜಿಹಾದ್ ಎಂದು ಆರೋಪವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಇದಾದ ಬಳಿಕ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಂಡಿದ್ದು ಸಮೀರ್ ಕುಟುಂಬದವರು ವಿಕಾಸನಗರದಲ್ಲಿರುವ ಯುವತಿಯ ಮನೆಗೆ ನುಗ್ಗಿ ಗಲಾಟೆ ನಡೆಸಿದ್ದಾರೆಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಸಮೀರ್ನನ್ನ ಅಪಹರಿಸಲಾಗಿದೆ ಎಂದು ಆರೋಪಿಸಿ ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದ್ದಾರೆಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಯುವತಿಯ ಮನೆಯವರ ಮೇಲೆ ಹಲ್ಲೆ ಕೂಡ ನಡೆಸಲಾಗಿದೆ ಎಂದು ದೂರು ಕೂಡ ಕೇಳಿ ಬಂದಿದೆ. ಈ ಘಟನೆ ಹಿನ್ನೆಲೆಯಲ್ಲಿ ಜಿಮ್ಗಳ ಲವ್ ಜಿಹಾದ್ ಕೇಂದ್ರಗಳಾಗ್ತಿವೆ ಎಂಬ ಆರೋಪವನ್ನ ಕೆಲ ಸಂಘಟನೆಗಳು ವ್ಯಕ್ತಪಡಿಸಿದ್ದು, ಈ ಬಗ್ಗೆ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ. ವಾಸ್ತವಾಂಶ ತಿಳಿಯುವವರೆಗೂ ಸಾರ್ವಜನಿಕರು ಶಾಂತಿ ಕಾಪಾಡುವಂತೆ ಪೊಲೀಸರು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. आपके घर में हो तो चुप पड़ जाए, आपके घर में हो तो चुप पड़ जाए क्या? वो लड़की, हाँ लड़की है, वो लड़की है, इसके गांड के पीछे फेविकॉल चिपकी रहती है, गांड की ಹುಬ್ಬಳ್ಳಿಯಲ್ಲಿ ಸಮೀರ್ ಮುಲ್ಲಾ ಅನ್ನೋ ಒಬ್ಬ ಯುವಕ ವಿಜಯನಗರದವ. ಅವ ಜಿಮ್ ನಡೆಸ್ತಾರೆ. ಅವ್ರ ಫ್ಯಾಮಿಲಿ ಪೂರ್ತಿ ಜಿಮ್ ನಡೆಸ್ತಾರೆ. ಅಲ್ಲಿ ಅವ್ರ ಜಿಮ್ನಲ್ಲಿ ಸಮೀರ್ ಮುಲ್ಲಾ ಅನ್ನೋ ಹುಡುಗ ಒಂದು ಹುಡುಗಿನ ಲವ್ ಜಿಹಾದ್ ಬೀಳ್ಸ್ಯಾನ. ಇದು ಒಂದೇ ಹುಡುಗಿಯಲ್ಲ, ಅವನ ಕಡೆ ಫೋಟೋ ಇರೋ ಪ್ರಕಾರ ಒಂದು 5-6 ಜನ ಹಿಂದೂ ಹುಡುಗಿಯರ ಲವ್ ಜಿಹಾದ್ ಬಲ್ಲೆ ಬೀಳ್ಸ್ಯಾನ. ಅವ್ರನ್ನ ಮೋಸ ಮಾಡಿ ಅವ್ರದ್ದು ವಿಡಿಯೋ ಫುಟೇಜ್ ಎಲ್ಲ ಅವ್ನ ಕಡೆ ಅದಾವೆ, ವಿಡಿಯೋ ಫೋಟೋಸ್ ಎಲ್ಲ ಅದಾವೆ. ಆ ಹುಡುಗನ ಇವತ್ತು ನಾವು ಬೆಳಿಗ್ಗೆ ನಮ್ಮ ಸಂಘಟನೆ ಕಾರ್ಯಕರ್ತರು ಅವ್ನು ಕರ್ಕೊಂಬಂದು ನಾವು ಹಳೆ ಹುಬ್ಬಳ್ಳಿ ಸ್ಟೇಷನ್ ಹ್ಯಾಂಡ್ ಓವರ್ ಮಾಡೇವಿ. ಈಗ ಅಲ್ಲೇ ಬಂದಿದ್ದಕ್ಕೆ ಅವ್ನು ಕರ್ಕೊಂಬಂದಿದ್ದ ಸಂಬಂಧ ಆ ಹುಡುಗನ ಮನೆಯವರು ಸಮೀರ್ ಮುಲ್ಲಾನ ಅವರ ಫ್ಯಾಮಿಲಿ ಎಲ್ಲರೂ ಬಂದು ಇಲ್ಲೇ ನಮ್ಮ ಆ ಹುಡುಗಿ ಮನೆ ಇರ್ತಲ್ಲ, ಆ ಹುಡುಗಿ ಮನೆಗೆ ಬಂದು ಕದ ಮುರಿದ್ರು. ಹೊಳ್ಳಿ ಆ ಒಂದಿಷ್ಟು ಹೆಣ್ಮಕ್ಳು ಬಂದಿದ್ರು ಅವ್ರ ಕುಟಾಗ. ಅವ್ರೇನು ಹುಡುಗಿಯರು ಬಂದಿದ್ರು. ಅವ್ರು ಏನು ಹೇಳ್ತಾರಂತಂದ್ರೆ, ನಿಮ್ಮ ಫೋಟೋ ಎಲ್ಲ ಅದಾವು, ನನ್ನ ವಿಡಿಯೋ ಅದಾವು, ನಾನೆಲ್ಲ ನಿಮ್ಗೆ ಲೀಕ್ ಮಾಡ್ತೀನಿ. ಅಕಸ್ಮಾತ್ ನೀವೇನು ನಮ್ಮ ಹುಡುಗನ ಬಿಡಿಸ್ಲಿಲ್ಲ ಅಂದರೆ ನೀವೆಲ್ಲ ಮಾಡಿಸಿ ನೀನು ಸುಸೈಡ್ ಮಾಡೋ ಮಟನೂ ನೀನು ಬಿಡಂಗಲ್ಲ, ನಾವು ನಿಮ್ಮ ಮನೆ ಬೆಂಕಿ ಹಚ್ತೇವೆ ಅಂತೇಳಿ ಹೇಳಿ ಹೋಗ್ಯಾರ. ಅದಕ್ಕೆ ನಾವೆಲ್ಲ ಇವತ್ತು ಸೇರೇವಿ, ಎಲ್ಲ ಸಂಘಟನೆ ಮುಖಂಡರು, ಸಂಘಟನೆ ಇವರೆಲ್ಲ ನಾವು ಸೇರೇವಿ. ಮತ್ತು ಅದರೊಳಗನೆ ನಮ್ಮ ದಲಿತ ಒಬ್ಬ ಯುವಕಗೆ ಅವರ ಫ್ರೆಂಡ್ ರೀ ಉದಯ್ ಅಂತೇಳಿ ಅವ್ರು ವಿಜಯರ ಫ್ರೆಂಡ್, ಅವ್ರನ್ನ ಕರ್ಸ್ಯಾರ. ಪಾಪ ಅವ್ರಿಗೂ ಜಾತಿ ನಿಂದನೆ ಮಾಡ್ಯಾರ. ನೀವು ಹೊಲ್ಯಾಸ್ಕೊಂಡು ಮಕ್ಕಳು ಹಿಂಗ್ಯಾಕೆ ಬಂದು ನಮ್ಗೆ ಇದು ಮಾಡ್ತೀರಿ, ಇಲ್ಲಿ ನೀವು ಇದು ಬರಬಾರ್ದು, ನಮ್ಮದು ಸಾವಜಿದ್ ಇದೆ ಅಂತೇಳಿ ಹಿಂಗೆಲ್ಲ ವಿಷಯ ತೊಗೊಂಡು ಜಾತಿ ನಿಂದನೆ ಕೂಡ ಮಾಡ್ಯಾರ. ಅವ್ರ ಕಡೆಯಿಂದ ನಾವು ಅಟ್ರಾಸಿಟಿ ಕೇಸ್ ಮಾಡಿಸ್ತೀವಿ. ನಮ್ಮೂರಿಗೂ ಹೊಡೆದಾರ. ಹೊಳ್ಳಿ ನಮ್ಮ ಹುಡುಗರೇನು ಅವ್ರು ರೆಸ್ಕ್ಯೂ ಮಾಡಕ್ಕೆ ಬಂದಾಗ ನಮ್ಮ ಹುಡುಗರು ಕೂಡ ಅವ್ರು ದಾಳಿ ಮಾಡ್ಯಾರ. ಬ್ಯಾಟ್ ಗೀಟೆಲ್ಲ ತೊಗೊಂಬಂದಾರ. ಯಾರು ಅದ ಒಂದು 5-6 ಜನ ಬಂದಾರ. ಇಷ್ಟರು ಕೂಡ ಬಂದವ್ರು. ನಮಗೆ ಕೇಶಾಪುರದವ್ರು, ವಿಜಯನಗರದವ್ರು ಎಲ್ಲ ಅವರು. ಹುಡುಗರಿಗೇನಿಲ್ಲ, ಹುಡುಗರಲ್ಲೇ ಸ್ಟೇಷನ್ಗೆ ಅದ, ಸ್ಟೇಷನ್ಗೆ ಅದ ಹುಡುಗಿಗೆ. ಹಾಂ, ಅದ ಕರ್ಕೊಂಬಂದು ಹ್ಯಾಂಡ್ ಓವರ್ ಮಾಡಿವಿ ಸ್ಟೇಷನ್ಗೆ, ಹಳೆ ಹುಬ್ಬಳ್ಳಿ ಸ್ಟೇಷನ್ ಹ್ಯಾಂಡ್ ಓವರ್ಗೆ. ಜಿಮ್ ಹೆಸರು ಗೊತ್ತಿಲ್ಲ ನಮ್ಗೆ, ಬಟ್ ಜಿಮ್ ನಡೆಸ್ತಾರ. ಇನ್ನು ನೋಡ್ರಿ, ಇಲ್ಲಿ ಹುಬ್ಬಳ್ಳಿ ಒಳಗೆ ಏನಾಗೈತೆ ಅಂದ್ರೆ, ಹುಬ್ಬಳ್ಳಿ ಒಳಗೆ ಮೊನ್ನೆ ಒಂದು ಧಾರವಾಡದಾಗ ಇದೇ ಟೈಪ್ ಆಗುತ್ತೆ, ಮತ್ತು ಹುಬ್ಬಳ್ಳಿ ಒಳಗೂ ಇದೇ ಟೈಪ್ ಒಂದು ಮೊನ್ನೆ ಆಯ್ತು. ನಮಗೆಲ್ಲ ಪ್ರಕಾರ ಐತಿ ಲವ್ ಜಿಹಾದ್ ಇದಾಗಿದ್ದ. ಜಿಮ್ನೊಳಗನ ಹೈಯೆಸ್ಟ್ ಲವ್ ಜಿಹಾದ್ ನಡೆಯಾಕೊಂತ ಒಂದು ಲವ್ ಜಿಹಾದ್ ಅಡ್ಡ ಆಗೈತೆ ಜಿಮ್ ಅನ್ನೋದು. ಯಾಕಂದ್ರೆ ಎಲ್ಲ ಹೆಣ್ಮಕ್ಳು ಜಿಮ್ಗೆ ಹೋಗಾರ. ಜಿಮ್ ಸರ್ಕ್ಯುಲರ್ ಪ್ರಕಾರ ಅದಕ್ಕೆ ಲೇಡೀಸ್ ಟ್ರೈನರ್ ಇರ್ಬೇಕು. ಇಲ್ಲಿ ಹಂಗಿಲ್ಲ, ಎಲ್ಲ ಜಿಮ್ನೊಳಗೂ ಇವರು ಜೆಂಟ್ಸ್ ಟ್ರೈನರ್ ಅವ್ರಿಗೆ ಇದು ಕೊಡ್ತಾರೆ. ಮತ್ತು ಒಳ್ಳೆ ಅವ್ರಿಗೆ ಸಪ್ರೇಟ್ ಯಾವುದೇ ವ್ಯವಸ್ಥೆ ಇಲ್ಲ, ಎಲ್ಲ ಮಿಕ್ಸ್ ಮಾಡಿ ಮಾಡಿಸ್ತಾರೆ. ಅದಕ್ಕೆ ಜಿಮ್ಮಿನ ಸಂಬಂಧ ಒಂದು ಹೋರಾಟ ತೊಗೋಬೇಕಂತ ನಾವು ಮಾಡೀವಿ. ಆದಷ್ಟು ಬೇಗ ಆ ಹೋರಾಟವನ್ನು ತೊಗೊತೀವಿ. ನಮ್ಮ ಸ್ನೇಹಿತರು ವಿಜಯ್ ಕಲಬುರ್ಗಿ ಅನ್ನೋರು ನಮ್ಮ ಸ್ನೇಹಿತರು. ಅವರು ವ್ಯವಹಾರ ಸ್ನೇಹಿತರು. ಅವರು ಇಲ್ಲಿ ಸ್ವಲ್ಪ ಮನೆ ಕಡೆ ಬರ್ರಿಪ್ಪ ಅಂತಂದು ಹೇಳಿದ್ರು ಅವರು.
ನಾವಿಲ್ಲಿ ಮನೆ ಕಡೆ ಬಂದ್ವಿ ರೀ. ಅವ್ರು ಏನೋ ಒಂದು 4-5 ಮಂದಿ ಏನು ಬಂದು ದಬ್ಬಾಳಿಕೆ ಮಾಡತ್ತಿದ್ರು. ಅವರು ಆ ಬಾಗಿಲನ್ನು ಕೂಡ ಮುರಿದಿದ್ದಾರೆ. ಆಮೇಲೆ ಅನೇಕ ಶಬ್ದಗಳಿಂದ ಏನು ನಿಂದನೆ ಮಾಡಿದ್ದಾರೆ ಅವರು. ಆಮೇಲೆ ನಾವು ದಲಿತ ಸಮುದಾಯದವ್ರು ರೀ, ಹೌದು ರೀ. ಆಮೇಲೆ ವಿಜಯ ಕಲಬುರ್ಗಿ ಅವ್ರು ನಮ್ಮ ಸ್ನೇಹಿತರು ಅವರು ಏನಂತ ತಿಳ್ಕೊಂಡು SSK ಸಮಾಜ ಜೋಡಿ ನಿಂದೇನಿಲ್ಲ ಅಂತಂದ್ರಿ ಅವರು. ನೀ ಅಲ್ಲಿ SC ಆಗಿ ಒಳ್ಳೆ ಸೊಳೆ ಮಗನ ನೀನು ಇವ್ರ ಜೋಡಿ ಯಾಕೆ ಸೇರಿಲ್ಲ ಅಂತಂದೇಳಿ ಏನೋ ಜಾತಿ ನಿಂದನೆ ಮಾಡಿದ್ದಾರೆ ಅವರು. ಆ ಹುಡುಗರು ಸಮೀರ್ ಮುಲ್ಲಾ ಅವರ ಬ್ರದರ್ ಫ್ಯಾಮ್ಲಿ, ಸಮೀರ್ ಮುಲ್ಲಾ ಅವ್ರ ಫ್ಯಾಮ್ಲಿ ರೀ. ಗಲಾಟೆ ಇದು ಹುಡುಗಿ ಸಂಬಂಧ ಏನೋ ಗಲಾಟೆ ಆಗಿದೆ ರೀ. ಅದು ನಮ್ಮ ಸ್ನೇಹಿತರು ಅವರು, ಮಾಹಿತಿ ನಮಗೆ ಗೊತ್ತಿಲ್ಲ. ಅದು ಜಸ್ಟ್ ನಾವಿಲ್ಲ ಹಂಗೆ ಸ್ನೇಹಿತರು ಅಂತೇಳಿ ಬಂದಿರೋದು ನಾವು. ಅದು ನಮಗೂ ಕೂಡ ಜಾತಿ ನಿಂದನೆ ಮಾಡಿದ್ದಾರೆ ಅವರು ನಮ್ಮ ಪರಿಚಯ ಇದು. ಅದೇ ಸರ, ನೀವೇ SSK ಸಮಾಜ ಜೋಡಿ ಯಾಕೆ ಸೇರಿ ನೀನು, ನಾವು ದಲಿತ ಸಮುದಾಯದವರು SSK ಸಮಾಜ ಜೋಡಿ ಯಾಕೆ ಸೇರಿ ನೀನು ಒಲೆ ಸೊಳೆ ಮಗ ಬೈದಿದ್ದಾರೆ. ಆಮೇಲೆ ಅವರು ಒಂದು 4-5 ಜನ ಹುಡುಗಿರು ಕೂಡ ಬೈದಿದ್ದಾರೆ. ಅವರು ಒಂದು 7-8 ಜನ ಬಂದಿದ್ದಾರೆ. ಅವರು ಬ್ಯಾಟು ಮತ್ತು ಚಾಕುಗೆಲ್ಲ ಹಿಡ್ಕೊಂಡು ಬಂದಿದ್ದಾರೆ. ಅವರು ದೇಶಪಾಂಡೆ ಅವ್ರ ಕಡೆ ಅಂತಂದು ಹೇಳಿದ್ದಾರೆ. ವಿಜಯನಗರ ಹಾಂ, ಅಲ್ಟ್ರಾಸಿಟಿ ಕೊಡ್ತಾರೆ. ಉದಯ್ ರಾಮನ್ ಅವರು ಜಿಮ್ ಹೋಗ್ತಿದ್ರು. ಜಿಮ್